ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಸಾಧ್ಯತೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರ ಪ್ರಕಟವಾಗುವ ಸಾಧ್ಯತೆ ಇದೆ. ನಾಳೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ನಡೆಯಲಿದೆ. ಸಿದ್ದರಾಮಯ್ಯನವರು ತಮ್ಮ ರಾಜೀನಾಮೆ ನಿರ್ಧಾರವನ್ನ ಪಕ್ಷದ ಸಭೆಯಲ್ಲೇ ಅನೌನ್ಸ್ ಮಾಡ್ತಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನೂತನ ಸಿಎಂ ಆಯ್ಕೆಯಾಗುವ ಸಾಧ್ಯತೆ ಇದೆ. ಸಚಿವರ ಜೊತೆ ಉಪಹಾರ ಕೂಟದ ಬಳಿಕ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆನಂತರ ಶಾಸಕರ ಜೊತೆ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು ಸಭೆಯನ್ನು ಮಾಡಲಿದ್ದಾರೆ. ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಅನ್ನೋ ಸಂದೇಶವನ್ನ ಆ ಸಭೆಯಲ್ಲಿ ರವಾನಿಸ್ತಾರೆ. ಯಾಕಂದ್ರೆ ಸಿಎಂ ಅವರನ್ನ ಅಂದರೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಹೈಕಮಾಂಡ್ ತಲೆಯಲ್ಲಿ ಯಾರನ್ನ ಕೂರಿಸಬೇಕು ಅಂತ ಹೇಳಿ ನಿರ್ಧಾರ ಆಗಿದೆಯೋ ಅವರ ಹೆಸರನ್ನ ಅಧಿಕೃತವಾಗಿ ಘೋಷಿಸಿದ ನಂತರ ಎಲ್ಲರೂ ಕೂಡ ಒಂದೇ ರೀತಿ ಅದನ್ನ ಸ್ವೀಕಾರ ಮಾಡೋದಿಲ್ಲ. ಅಪಸ್ವರಗಳು ಖಂಡಿತವಾಗಿಯೂ ಕೂಡ ಎದ್ದೇಳುತ್ತವೆ. ಅದನ್ನ ಶಮನ ಮಾಡಬೇಕು. ಹೈ ವೋಲ್ಟೇಜ್ ಕೇಂದ್ರವಾದ ಸಿಎಂ ಸಿದ್ದರಾಮಯ್ಯ ನಿವಾಸ ರಾಜೀನಾಮೆ ವಿಚಾರದ ಬೆನ್ನಲ್ಲೇ ಆಪ್ತರು ಕಾವೇರಿ ನಿವಾಸದಲ್ಲಿ ಚರ್ಚೆಯನ್ನ ಮಾಡ್ತಿದ್ದಾರೆ. ಸಿಎಂ ಕಾವೇರಿ ನಿವಾಸದಲ್ಲೇ ಸಿದ್ದರಾಮಯ್ಯನವರು ಇದ್ದಾರೆ. ಆಪ್ತ ಶಾಸಕರು ಸಿಎಂ ಅವರ ನಿವಾಸಕ್ಕೆ ಆಗಮಿಸುತ್ತಿದ್ದಾರೆ. ಒಬ್ಬರಾದ್ಮೇಲೆ ಒಬ್ರು. ಯಶವಂತರಾಯಗೌಡ ಪಾಟೀಲ್ ಅವರು ಬಂದಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ಕೂಡ ಆಪ್ತರ ಜೊತೆ ಸಿಎಂ ಸಮಾಲೋಚನೆಯನ್ನ ಮಾಡಿದ್ದಾರೆ. ಇವತ್ತು ಬೆಳಗ್ಗೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಕಾವೇರಿ ನಿವಾಸ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ನಾಯಕರುಗಳ ಆಗಮನ ಆಗ್ತಾ ಇದೆ. ಅವರ ಜೊತೆಗೆ ಸಿಎಂ ಅವರು ಚರ್ಚೆಯನ್ನ ಮಾಡ್ತಿದ್ದಾರೆ. ಆದರೆ ಯಾರಿಗಾದರೂ ಹಿಂಟ್ ಬಿಟ್ಕೊಟ್ಟಿದ್ದಾರಾ ಸಿದ್ದರಾಮಯ್ಯನವರು? ಹೈಕಮಾಂಡ್ ಖಡಕ್ ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಮೌನಕ್ಕೆ ಜಾರಿ ಆಗುವಂತಹ ಬೆಳವಣಿಗೆಗಳನ್ನು ಕಾದ್ ನೋಡಿ ಅಂತ ಹೇಳಿ ಸಂದೇಶವನ್ನ ಕೊಟ್ಟಿದ್ದಾರಾ? ತೀವ್ರ ಕುತೂಹಲವನ್ನ ಕೆರಳಿಸಿದೆ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಆದರೆ ಉನ್ನತ ಮೂಲಗಳಿಂದ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆಯನ್ನ ಕೊಡುವುದಂತೂ ಪಕ್ಕ. ಹಾಗಾಗಿನೇ ಉಪಹಾರ ಕೂಟವನ್ನು ಆಯೋಜನೆ ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಅವರು 9 ಗಂಟೆ ಸುಮಾರಿಗೆ ಸಿಎಂ ಅವರ ಕಾವೇರಿ ನಿವಾಸಕ್ಕೂ ಕೂಡ ಹೋಗ್ತಾರೆ. ಆಪ್ತರಿಗೆ ಕರೆ ಕೂಡ ಹೋಗಿದೆ. ಅದರ ಜೊತೆಗೆ ಶಾಸಕಾಂಗ ಪಕ್ಷದ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದ ನಾಯಕರು ರಾಜ್ಯಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಸಿದ್ದರಾಮಯ್ಯನವರು ರಾಜೀನಾಮೆಯ ಬಗ್ಗೆ ಅನೌನ್ಸ್ ಮಾಡ್ತಾರೆ. ಅದೇ ಸಭೆಯಲ್ಲಿ ಮುಂದಿನ ಸಿಎಂ ಆಯ್ಕೆಯ ವಿಚಾರವೂ ಕೂಡ ಫೈನಲೈಸ್ ಆಗುತ್ತೆ. ಅದಾದ ಮೇಲೆ ಹೈಕಮಾಂಡ್ ಮಟ್ಟದ ನಾಯಕರು ಶಾಸಕರ ಜೊತೆಗೆ ಪ್ರತ್ಯೇಕವಾಗಿ ಸಭೆಯನ್ನ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳನ್ನ ನಾವು ಗಮನಿಸಿದಾಗ ಇಲ್ಲಂತೂ ಸ್ಪಷ್ಟವಾಗ್ತಾ ಇದೆ, ಪಕ್ಕ ಆಗ್ತಾ ಇದೆ. ನಾಯಕತ್ವ ಬದಲಾವಣೆಯಂತೂ ಖಾತ್ರಿ ಅನ್ನೋದು ಅನೇಕ ಮಂದಿಯ ಅಭಿಪ್ರಾಯ. ಆದರೆ ನಾನಾ ಮಾರ್ಗಗಳಿದೆ ತಮ್ಮ ಅಭಿಪ್ರಾಯಗಳನ್ನ ಮತ್ತು ತಮಗೆ ಇರುವಂತಹ ಅಪಸ್ವರಗಳನ್ನ ವ್ಯಕ್ತಪಡಿಸುವುದಕ್ಕೆ. ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಈಗಲೇ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಸಿದ್ದರಾಮಯ್ಯನವರು ಮಾಸ್ ಲೀಡರ್. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದೆ. ಹೆಚ್ಚು ಕ್ಷೇತ್ರಗಳನ್ನ ಗೆದ್ದಿದೆ ಅಂದರೆ ಅವರ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದಿದೆ. ಅದರಲ್ಲೂ ದಲಿತ ಸಮುದಾಯವನ್ನ ಗಮನದಲ್ಲಿ ಇಟ್ಕೊಂಡು ಸಿದ್ದರಾಮಯ್ಯನವರಿಗೆ ಮುಂದೆ ಕೊಡುವಂತಹ ಜವಾಬ್ದಾರಿ ಇದೆಯಲ್ಲ, ಅದು ರಾಜ್ಯ ಕಾಂಗ್ರೆಸ್ನ ಭವಿಷ್ಯಕ್ಕೆ ದಿಕ್ಸೂಚಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. 2028ರ ಚುನಾವಣೆಯ ಮೇಲೆ ಈಗ ಆಗುವಂತಹ ಬೆಳವಣಿಗೆಗಳಿದೆಯಲ್ಲ ಅಥವಾ ನಾಯಕತ್ವ ಬದಲಾವಣೆ ಇದೆಯಲ್ಲ, ಇದು ದೊಡ್ಡ ಮಟ್ಟದ ಪರಿಣಾಮವನ್ನ ಉಂಟು ಮಾಡುತ್ತೆ. ಯಾಕಂದ್ರೆ ಒಕ್ಕೊರಲಿನಿಂದ ಒಬ್ಬ ನಾಯಕನಿಗೆ ಸಿಎಂ ಸ್ಥಾನವನ್ನ ಕೊಡ್ತೀವಿ ಅಂದ್ರೆ ಜೈ ಅನ್ನೋದಕ್ಕೆ ಯಾರು ಕೂಡ ರೆಡಿ ಇಲ್ಲ. ಅಲ್ಲಿ ಅಪಸ್ವರಗಳಿದೆ. ದಲಿತ ಸಿಎಂ ದಾಳದ ಅಸ್ತ್ರವನ್ನ ಹೊಡ್ತಾ ಇದ್ದಾರೆ. ಬರೀ ಕಾಂಗ್ರೆಸ್ ಪಾಳೆಯದಲ್ಲಿ ಮಾತ್ರವಲ್ಲ, ಅತ್ತ ಕಡೆ ಬಿಜೆಪಿಯವರು ಕೂಡ ಈ ಒಂದು ಬೆಳವಣಿಗೆಗಳನ್ನ, ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಕಗ್ಗಂಟುಗಳನ್ನ ಅಥವಾ ಸಮಸ್ಯೆಗಳನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ದಲಿತ ಸಿಎಂ ಆಗಬೇಕು, ಇಲ್ಲದಿದ್ರೆ ಕಾಂಗ್ರೆಸ್ನಲ್ಲಿ ಇರುವಂತಹ ದಲಿತ ನಾಯಕರುಗಳೆಲ್ಲ ವೇಸ್ಟ್ ಅನ್ನೋ ಪ್ರಶ್ನೆಯನ್ನ ಛಲವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡಿದ್ದಾರೆ. ಒಂದು ವೇಳೆ ದಲಿತ ಸಿಎಂ ಆಗಲಿಲ್ಲ ಅಂದ್ರೆ ನೀವು ರೊಚ್ಚಿಗೆ ಹೇಳಬೇಕು, ನೀವು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ತಿರುಗಿ ಬೀಳಬೇಕು ಅಂತ ಹೇಳಿ ಅಲ್ಲಿ ಟ್ರಿಗರ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಕೂಡ ಪಕ್ಷವಾಗಿ ಬಿಜೆಪಿ ಆಡುವಂತಹ ಮಾತುಗಳು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಒಂದಷ್ಟು ಮಂದಿಯ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಅದರ ಹೊರತಾಗಿಯೂ ಕೂಡ ಏನೇನು ಬೆಳವಣಿಗೆಗಳಾಗುತ್ತೆ ಆಗುವಂಥದ್ದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ತಾರೆ. ಇನ್ನೆರಡು ವರ್ಷ ಯಾರೇ ಸಿಎಂ ಆದರೂ ಕೂಡ ನಾವು ಒಪ್ಕೊಳ್ತೀವಿ, ಸರ್ಕಾರ ನಡೀಲಿ, ಈಗ ಹೇಗೆ ನಡೀತಾ ಇದೆ ಹಾಗೇನೆ ಮುಂದುವರಿಲಿ ಅಂತ ಹೇಳಿ ಕೈ ಕಟ್ಕೊಂಡು ಕೂತ್ಕೊಳ್ತಾರ. ಅದನ್ನು ಕೂಡ ನಾವು ಹೇಳೋದಕ್ಕೆ ಆಗೋದಿಲ್ಲ. ಸದ್ಯಕ್ಕಂತೂ ಸಿಎಂ ಬದಲಾವಣೆ ಆಗೋದಂತೂ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಕೆಲ ಸಚಿವರೇ ಅದ್ರ ಬಗ್ಗೆ
ಜೊತೆಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಕ್ಬಾಲ್ ಹುಸೇನ್ ಅವರು ಕೂಡ ಮಾತನಾಡಬೇಕಿದ್ರೆ ಹೇಳ್ತಾ ಇದ್ರು, ಒಂದಷ್ಟು ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ರು, ನಮಗೆ ರಾತ್ರಿನೇ ಮಾಹಿತಿ ಬಂದಿದೆ ಅಂತ ಹೇಳಿ. ಸಿಎಂ ಅವರ ನಿವಾಸಕ್ಕೆ ಮತ್ತಷ್ಟು ಶಾಸಕರು ಮತ್ತು ಸಚಿವರ ಆಗಮನ ಆಗ್ತಾ ಇದೆ. ಜಮೀರ್ ಅಹಮದ್, ಎಂಸಿ ಸುಧಾಕರ್, ಮಹದೇವಪ್ಪ, ಸಚಿವ ಸಂತೋಷ್ ಲಾಡ್, ಶಾಸಕ ನಾಗೇಂದ್ರ, ಕೆವೈ ನಂಜೇಗೌಡ, ಎಂಎಲ್ಸಿ ರಾಜೇಂದ್ರ ಅವರ ಆಗಮನ ಆಗಿದೆ. ಸಿದ್ದರಾಮಯ್ಯನವರ ಭೇಟಿಗೆ ಆಗಮಿಸಿದ್ದಾರೆ ಆರ್.ವಿ. ದೇಶಪಾಂಡೆ ಅವರು ಕೂಡ. ಇದೆಲ್ಲವೂ ಕೂಡ ನಾವು ನೋಡ್ತಾ ಇದ್ದೀವಿ, ಬೆಳವಣಿಗೆಗಳು ಎಷ್ಟರ ಮಟ್ಟಿಗೆ ಸ್ಪಷ್ಟವಾಗ್ತಾ ಇದೆ ಅಂತ ಹೇಳಿ. ಒಂದು ದೊಡ್ಡ ಮಟ್ಟದ ಸಂಚಲನ ರಾಜ್ಯದಲ್ಲಿ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಎಕ್ಸಾಂಪಲ್ ಅಥವಾ ದೃಶ್ಯಗಳು ಬೇಕಾಗಿಲ್ಲ. ಬೆಳಗ್ಗೆಯಿಂದಲೂ ಕೂಡ ಒಬ್ಬರಾದ ಮೇಲೆ ಒಬ್ಬರು ಬ್ಯಾಕ್ ಟು ಬ್ಯಾಕ್ ಸಿದ್ದರಾಮಯ್ಯನವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಅವರ ಜೊತೆಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದಷ್ಟು ಮಂದಿ ನಾಯಕರ ಆಗಮನ ಆಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಸಿದ್ದರಾಮಯ್ಯನವರ ನಿವಾಸದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಗಮನಿಸ್ತಾ ಇದ್ದೀವಿ ಬೆಳಗ್ಗೆಯಿಂದಲೂ ಕೂಡ ಒಬ್ಬರಾದ್ಮೇಲೆ ಒಬ್ರು ಬಂದು ಸಿಎಂ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಸದ್ಯಕ್ಕೆ ಯಾರ್ಯಾರ ಆಗಮನ ಆಗಿದೆ, ಯಾರ್ಯಾರು ಮಾತುಕತೆಯನ್ನ ಮುಗಿಸಿ ನಿರ್ಗಮಿಸಿದ್ದಾರೆ, ಏನಾಗ್ತಾ ಇದೆ ಸಿಎಂ ಅವರ ನಿವಾಸದಲ್ಲಿ? ಬುಧಶ್ರೀ, ನಿನ್ನೆಯಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸ ಚಟುವಟಿಕೆಗಳ ತಾಣ ಆಗಿರುವಂತಹದ್ದು. ನಿನ್ನೆ ರಾತ್ರಿ ಯಾವಾಗ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಿಂದ ರಾತ್ರಿ 11:30ಕ್ಕೆ ಬಂದರು, 11:30ಕ್ಕೆ ಬಂದಂತ ಸಂದರ್ಭದಲ್ಲಿ ಅವರ ಜೊತೆ ಬಂದಂತಹ ಸಚಿವರ ಜೊತೆ ಸುಮಾರು ರಾತ್ರಿ 2 ಗಂಟೆಗಳ ಕಾಲ ಚರ್ಚೆನ ಮಾಡಿದ್ದಾರೆ. ಅಂದ್ರೆ ಯಾರ್ಯಾರು ಅವರ ಜೊತೆ ದೆಹಲಿಗೆ ಹೋಗಿದ್ರು ಆ ಸಚಿವರ ಜೊತೆ ಚರ್ಚೆನ ಮಾಡಿದ್ದಾರೆ. ನಂತರ ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ಶಾಸಕರು, ಸಚಿವರುಗಳು ಒಬ್ಬೊಬ್ಬರಾಗೆ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು ಯಾರಿದ್ದಾರೆ, ಶಾಸಕರಿದ್ದಾರೆ, ಅವರು ಭೇಟಿ ಆಗ್ತಾ ಇರುವಂತಹದ್ದು. ಬಹುಮುಖ್ಯವಾಗಿ ಮಹದೇವಪ್ಪ ಅವರು, ಎಂಸಿ ಸುಧಾಕರ್ ಅವರು, ಜಮೀರ್ ಅಹಮದ್ ಅವರು ಬಂದಿದ್ದಾರೆ, ನಂಜೇಗೌಡರು ಬಂದಿದ್ದಾರೆ, ಜೊತೆಗೆ ಶಿವಲಿಂಗೇಗೌಡರು ಮತ್ತೆ ರಮೇಶ್ ಬಂಡಿ ಸಿದ್ದೇಗೌಡರು, ಹೀಗೆ ಅನೇಕ ಶಾಸಕರು, ಸಚಿವರುಗಳು ಬಂದಿರುವಂತಹದ್ದು. ಈಗ ಆರ್.ವಿ. ದೇಶಪಾಂಡೆ ಅವರು ಕೂಡ ಬಂದಿದ್ದಾರೆ. ಬಹುಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇದುವರೆಗೂ ಕೂಡ ಅವ್ರು ಯಾರನ್ನೂ ಕೂಡ ಭೇಟಿ ಆಗಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಇನ್ನೂ ಕೂಡ ರೆಡಿಯಾಗಿ ಅವ್ರನ್ನ ಮೀಟ್ ಆಗಿಲ್ಲ ಅನ್ನುವಂತಹದ್ದು. ಈಗ ಸಾಕಷ್ಟು ಜನ ಶಾಸಕರು, ಸಚಿವರು ಹೋಗಿ ಅಲ್ಲಿ ಕೂತ್ಕೊಂಡು ಸಿಎಂ ಸಿದ್ದರಾಮಯ್ಯ ಅವರಿಗೆ ವೇಟ್ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಬರೋದನ್ನೇ ಕಾಯ್ತಾ ಇದ್ದಾರೆ. ಬಹುಮುಖ್ಯವಾಗಿ ಸಾಕಷ್ಟು ಚರ್ಚೆಗಳಾಗ್ತವೆ. ಇಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ರಾಹುಲ್ ಗಾಂಧಿ ಅವರು ಏನೊಂದು ಮನವಿಯನ್ನ ಮಾಡಿಕೊಂಡ್ರು, ಆ ಮನವಿಗೆ ಸಿಎಂ ಸಿದ್ದರಾಮಯ್ಯ ಅವರು ಪುರಸ್ಕಾರವನ್ನು ನೀಡಿದ್ದಾರೆ. ನಾವು ರಾಜೀನಾಮೆ ಕೊಡ್ತೀನಿ ಅನ್ನುವಂಥದ್ದನ್ನು ಹೇಳಿ ಈಗ ಬೆಂಗಳೂರಿಗೆ ಬಂದಿರುವಂತಹದ್ದು. ಹಾಗಾಗಿ ನಾಳೆ ಶಾಸಕರ ಸಚಿವರ ಸಭೆಯನ್ನ ಕರೆದಿರುವಂತಹದ್ದು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಬೆಳಗ್ಗೆ 9 ಗಂಟೆಗೆ ಎಲ್ಲ ಸಚಿವರು ಕೂಡ ನಾಳೆ ಬೆಳಿಗ್ಗೆ ಬರಬೇಕು ಅನ್ನುವಂತಹ ಮೆಸೇಜ್ ನಿನ್ನೆ ರಾತ್ರಿಯೇ ಹೋಗಿರುವಂತಹದ್ದು. ಹಾಗಾಗಿ ಎಲ್ಲ ಸಚಿವರುಗಳು ನಾಳೆ ಬೆಳಿಗ್ಗೆ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಸೇರ್ತಾರೆ. ಸೇರಿ ಒಂದು ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯ ಅವರು ತನ್ನ ಕ್ಯಾಬಿನೆಟ್ನ ಸಹೋದ್ಯೋಗಿಗಳ ಜೊತೆ ಮಾತನಾಡಿ ನಂತರ ರಾಜಭವನಕ್ಕೆ ತೆರಳಿ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂತಹ ಮಾಹಿತಿಗಳಿದೆ. ಆದರೆ ಇದು ಯಾವುದು ಕೂಡ ಅಧಿಕೃತ ಆಗ್ತಾ ಇಲ್ಲ. ಅಂದ್ರೆ ಬಹುಮುಖ್ಯವಾಗಿ ಹೈಕಮಾಂಡ್ ನಾಯಕರುಗಳು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಂತ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ, ಅಧಿಕೃತ ಮಾಹಿತಿಯನ್ನು ಕೊಟ್ಟಿಲ್ಲ. ಅಥವಾ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣದ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಯಾರು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ರ ಬಗ್ಗೆ ಇದ್ರ ಬಗ್ಗೆ ಯಾವುದೇ ರೀತಿಯಂತ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. ಆದ್ರೆ ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ ಆ ರೀತಿಯಾದ ಯಾವುದೇ ರೀತಿಯಂತ ಚರ್ಚೆ ಆಗಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಆದ್ರೆ ಸಿಎಂ ಕಚೇರಿಯಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳು, ಸಿಎಂ ನಿವಾಸದಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳನ್ನ ನೋಡಿದ್ದೆ. ಅದರಲ್ಲಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಸಚಿವರುಗಳಿಗೆ ಔತಣಕೂಟಕ್ಕೆ ಕರೆದಿರುವಂತದ್ದು ನೋಡಿದ್ರೆ ಇವೆಲ್ಲವೂ ಕೂಡ ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಬಹುತೇಕ ರಾಜೀನಾಮೆ ನೀಡಬಹುದು ಅನ್ನುವಂತಹ ಚರ್ಚೆಗಳೀಗ ನಡೀತಾ ಇರುವಂತಹದ್ದು. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇನ್ನು ದೆಹಲಿಯಲ್ಲಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಇನ್ನು ದೆಹಲಿಯಲ್ಲಿ ಇರುವಂತಹದ್ದು. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರು ಅಂತಂದ್ರೆ ಬೇರೆ ಬೇರೆ ರೀತಿಯಾದಂತಹ ಲೆಕ್ಕಾಚಾರಗಳೀಗ ಇರುವಂತಹದ್ದು. ನಾಯಕತ್ವ ಬದಲಾವಣೆಯ ಗೊಂದಲ ಬಗೆಹರಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ವಿಷಯಗಳು ಪೆಂಡಿಂಗ್ ಉಳಿದಿವೆ. ಒಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುವಂತ ವಿಚಾರ ಆಗಿರ್ಬೋದು, ನಾಯಕತ್ವ ಬದಲಾವಣೆ ಮತ್ತೆ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಅಂತ ಆಗಿರ್ಬೋದು. ಇವೆಲ್ಲವೂ ಕೂಡ ನಾಯಕತ್ವ ಬದಲಾವಣೆಯ ಮೇಲೆ ಈ ಚರ್ಚೆ ಮೇಲೆ ನಿಂತಿದಂತದ್ದು. ಈಗ ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಟ್ಟಾಗಿದೆ. ಹೀಗಾಗಿ ಪಿಸಿಸಿ ಯಾರಾಗ್ತಾರೆ ಅನ್ನುವಂತಹದ್ದು ಮತ್ತೆ ಸಚಿವ ಸಂಪುಟ ಪುನರ್ರಚನೆ ಆಗ್ಬೇಕಂತ ಅನಿವಾರ್ಯತೆ ಇದ್ದಲ್ಲಿ ಯಾರ್ಯಾರನ್ನೆಲ್ಲ ಸೇರಿಸ್ಕೋಬೇಕು, ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲದಂತಹ ಸಂಪುಟ ಹೇಗಿರಬೇಕು ಅನ್ನುವಂಥದ್ದು ಕೂಡ ಹೈಕಮಾಂಡ್ಗೆ ಚಾಲೆಂಜ್ ಆಗಿರುವಂತಹದ್ದು. ಹಾಗಾಗಿ ರಾಜ್ಯ ನಾಯಕರು ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರನ್ನ ನಂಬಿದಂತಹ ಶಾಸಕರು, ಸಚಿವರುಗಳು ಈಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಿದ್ದಾರೆ. ತಮ್ಮ ಭವಿಷ್ಯದ ದೃಷ್ಟಿಯಿಂದ ಈಗ ಸಿದ್ದರಾಮಯ್ಯ
ಸಿದ್ದರಾಮಯ್ಯ ಅವ್ರನ್ನ ನಂಬಿರ್ತಾರೆ. ಸಿದ್ದರಾಮಯ್ಯ ಅವರು ನಮ್ಮ ಭವಿಷ್ಯದಲ್ಲಿ ನಮ್ಮನ್ನ ಕಾಪಾಡ್ತಾರೆ, ನಮಗೆ ಶ್ರೀರಕ್ಷೆಯಾಗಿ ಇರ್ತಾರೆ ಅನ್ನುವಂಥದ್ದನ್ನ ಕೆಲವು ಶಾಸಕರು ಸಚಿವರುಗಳು ನಂಬಿರ್ತಾರೆ. ಹಾಗಾಗಿ ಈಗ ಒಂದ್ ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಏಕಾಏಕಿ ಈಗ ಪದತ್ಯಾಗ ಮಾಡ್ತಾ ಇರೋದ್ರಿಂದ ಅವರ ಭವಿಷ್ಯ ಏನು ಅನ್ನುವಂತಹ ಚರ್ಚೆ ಇದೆ. ಹಾಗಾಗಿ ಕೆಲವೊಂದಿಷ್ಟು ಶಾಸಕರು ಸಚಿವರುಗಳು ಬಂದು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಿದ್ದಾರೆ, ಅವರಿಗೂ ಕೂಡ ಧೈರ್ಯವನ್ನ ತುಂಬುತ್ತಾ ಇದೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು, ಆಫ್ಟರ್ ರಿಸೈನ್ ಮಾಡಿದ್ರ ನಂತರ ನಡೆ ಏನು ಅನ್ನುವಂಥದ್ರ ಬಗ್ಗೆ ಇನ್ನು ಯಾವುದೇ ರೀತಿಯಾದ ಸ್ಪಷ್ಟತೆ ಸಿಗ್ತಿಲ್ಲ. ಮಧುಶ್ರೀ, ಧನ್ಯವಾದ ಹರೀಶ್, ತಮ್ಮ ಮಾಹಿತಿಗಾಗಿ.